ಶಿವರಾಜ್ ಅಂದ್ಬಿಟ್ಟು ನನ್ನ ಹೆಸರು. ನಾನು ಇಲ್ಲಿ ಪತ್ರ ಬರೆಯೋನು, ಅರ್ಜಿ ಬರೆಯೋನು. ಇಲ್ಲಿ ಒಂದು 8 ರಿಂದ 9 ತಿಂಗಳಿಂದ ಅನಾಹುತ ಆಯ್ತಾ ಇರೋದೇನೆಂದರೆ, ಒಂದು ತೀರ್ಮಾನ ತಗೊಳ್ಳದೆ ತುಂಬ ಡಿಲೇ ಆದಾಗ ಜನಗಳ ವಯಸ್ಸು ಮೇಲೆ ಆಟ ಆಡ್ದಂಗೆ ಇದು. ಎಷ್ಟೋ ಜನ ಆಸೆ ಪಟ್ಕೊಂಡಿರ್ತಾರೆ, ಗೃಹ ಪ್ರವೇಶ ನೋಡ್ಕೋಗೋಣ ಹಾಗೆ ಅಂತ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಇನ್ನು ಮನೆ ಕಟ್ಟೋದ್ರೊಳಗಡೆ ಆ ಅಪ್ಪನೇ ಸೊತ್ತಾಗಿರ್ತಾನೆ, ಆ ಟೈಮ್ನ ಮೇಲೆ ಆಟ ಆಡ್ದಂಗೆ ಆಗುತ್ತೆ. ಎಷ್ಟೋ ಜನ ಲೋನ್ ತಗೊಳ್ಬೇಕು, ಮಗಳ ಮದುವೆ ಮಾಡಬೇಕು ಅಂದರೆ ಈ ಖಾತೆ ಇಲ್ಲದೇ ಆಗ್ತಾಯಿಲ್ಲ, ಅವನು ಪ್ರಾಣ ಬಿಟ್ಬಿಡ್ತಾನೆ. ಬಟ್ ದಿಸ್ ನಾಟ್ ಫೇರ್. ಟೋಟಲಾಗೆ ಒಂದು ಆಯುಸ್ಸಿನ ಮೇಲೆ ಆಟಾಡ್ಕೋಗೋದ್ರಿಂದ ಎಲ್ಲರಿಗೂ ನಾನಾ ರೀತಿ ತೊಂದರೆ ಆಗ್ತಾಯಿದೆ. ಇಲ್ಲ ಹೋಗಲಿ, ಡಿಜಿಟಲ್ ಖಾತಾ ಎಲ್ಲರೂ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ತಾಯಿಲ್ಲ, ಇಲ್ಲ ಇಲ್ಲೇ ಅಂತಲೂ ನಿರ್ಧಾರ ಮಾಡ್ತಾಯಿಲ್ಲ, ಇಲ್ಲಿ ಸಾಫ್ಟ್ವೇರ್ ಇನ್ಸ್ಟಾಲ್ ಆಯ್ತಾಯಿಲ್ಲ, ಹೋಗಲಿ ಬೇರೆ ಕಡೆ ಎಲ್ಲನೂ ಸಬ್ಮಿಟ್ ಮಾಡ್ಬೇಕಾದ್ರೆ ಅದನ್ನು ಸ್ಪೀಡಾಗಿ ಮಾಡ್ತಾಯಿಲ್ಲ. ಎವ್ರಿ ಪೀಪಲ್ ಆರ್ ಸ್ಟ್ರಗಲಿಂಗ್ ಟು ಗೆಟ್ ದೇರ್ ಖಾತಾಸ್. ಸೋ ಮೆನಿ ಟೈಮ್ಸ್ ದೇ ಆರ್ ರೋಮಿಂಗ್ ಅರೌಂಡ್ ಮುಡಾ ಆಫೀಸ್. ಅವರ ಪೆಟ್ರೋಲು, ಟೈಮು, ಎನರ್ಜಿ ಎಲ್ಲ ವೇಸ್ಟ್ ಆಗ್ತಾಯಿದೆ. ಸೊ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ದಯವಿಟ್ಟು ಸೂಕ್ತವಾಗಿ ಪರಿಶೀಲನೆ ಮಾಡಿ ಬೇಗ ಆದಷ್ಟು ತುರ್ತಾಗಿ ಇದನ್ನ ಪರಿಹಾರ ಮಾಡಿಕೊಡ್ಬೇಕು ಅಂತ ನನ್ನ ಸರ್. ನಾನಿಲ್ಲ 11-12 ವರ್ಷ ಆಯ್ತು ಸರ್. ಇದುವರೆಗೆ ಈ ರೀತಿ ಸಮಸ್ಯೆ ಆಗಿರಲಿಲ್ಲ. ಆದರೆ ಇತ್ತೀಚೆಗೆ ಈ ಸ್ಕ್ಯಾಮ್ ಆದಮೇಲಿಂದ ಭಾರಿ ತೊಂದರೆ ಆಗ್ತಾಯಿದೆ. ಒಬ್ಬರಿಗಲ್ಲ, ಇದು ಹೆಂಗೆ ಸಮಸ್ಯೆ ಅಂದರೆ ಜೆರಾಕ್ಸ್ ಅಂಗಡಿಯವ್ರಿಗೆ, ಇಂಟರ್ನೆಟ್ನವ್ರಿಗೆ, ನೋಟ್ರಿ ಅವ್ರಿಗೆ, ನಮ್ಮಂಥ ಅರ್ಜಿ ಬರೋರಿಗೆ, ಸ್ಟ್ಯಾಂಪ್ ವೆಂಡರ್ಸ್ಗೆ, ನೋಟ್ರಿ ಲಾಯರ್ಸ್ಗಳಿಗೆ ಮತ್ತು ಸಬ್ ರಿಜಿಸ್ಟ್ರ್ ಆಫೀಸ್ಗಳಿಗೆ, ಎಲ್ಲ ರೀತಿ ರಿಯಲ್ ಎಸ್ಟೇಟ್ ಮಾಡೋರಿಗೆ ನಾನಾ ರೀತಿ ಸಮಸ್ಯೆ ಆಗಿ ಸಾವಿರಾರು ಜನ ಫ್ಯಾಮಿಲಿಗಳು ಚೈನ್ ಸಿಸ್ಟಮ್ ಎಲ್ಲರೂ ಸಮಸ್ಯೆಯಿಂದ ಬಳಲ್ತವ್ರೆ. ಆದ್ದರಿಂದ ದಯವಿಟ್ಟು ಇದನ್ನ ತುರ್ತಾಗಿ ಪರಿಹಾರ ಮಾಡಬೇಕು ಅನ್ನೋದು ನನ್ನ ಇದು ಸರ್. ಇಲ್ಲ, ಈ ಖಾತಾ ಕರೆಕ್ಟ್ ಸರ್, ಅದು ಮಾಡಿರೋದು ವೆಲ್ ಆ್ಯಂಡ್ ಗುಡ್. ಆ್ಯಕ್ಚುಲಿ ಕರೆಕ್ಟು ಡಿಜಿಟಲೈಸ್ ಆಗಿರೋದು. ಈ ಖಾತಾ ಮೀನ್ಸ್ ಡಿಜಿಟಲೈಸ್. ಅದು ಹೋದ ತಿಂಗಳು ನವೆಂಬರ್ 7ನೇ ತಾರೀಕಿಂದ ಅದು ತುಂಬ ಒಳ್ಳೆಯದು. ಆ್ಯಕ್ಚುಲಿ ಈಸ್ ಡಿಜಿಟಲೈಸ್ ಹೆಲ್ಪ್ಫುಲ್. ಇದು ವಿ ಕ್ಯಾನ್ ಗೆಟ್ ಆಲ್ ದ ಡೀಟೇಲ್ಸ್ ಬೈ ಆನ್ಲೈನ್ ಆರ್ ಇದು. ಆದ್ದರಿಂದ ಇದು ಮಾಡಿರೋದು ಸರಿ. ಅದು ಅಲಿಸ್ತಾ ಇದ್ದಾರೆ. 8 ರಿಂದ 9 ತಿಂಗಳಿಂದ ಜನ ಓಡಾಡೋದೇ ಆಗೋಯ್ತು. ಒಂದು ಖಾತೆ ಮಾಡ್ಕೊಳ್ಳೋಕ್ಕೆ 10 ಸರಿ 20 ಸರಿ ಅಲ್ಲೇದ್ರಾಗ ಅವ್ರು ಸೋರ್ಸ್ ಹೋಯ್ತು. ಪೆಟ್ರೋಲ್ ಹೋಯ್ತು, ಎನರ್ಜಿ ಹೋಯ್ತು, ಟೈಮ್ ಹೋಯ್ತು, ವ್ಯಾಲ್ಯೂಬಲ್ ಟೈಮ್ ಹೋಯ್ತು. ಟೈಮ್ ಈಸ್ ಲೈಫ್, ವೇಸ್ಟಿಂಗ್ ಟೈಮ್. ಖಂಡಿತ ಟೈಮ್ ಈಸ್ ಲೈಫ್, ವೇಸ್ಟಿಂಗ್ ಟೈಮ್ ಈಸ್ ವೇಸ್ಟಿಂಗ್ ಒನ್ಸ್ ಲೈಫ್. ಸೊ ಆಗ ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು. ಅದು ಇಮಿಡಿಯೇಟ್ ಆ್ಯಕ್ಷನ್ ತಗೊಂಡು ಪರಿಹಾರ ಮಾಡೋ ಸೂಕ್ತ ಅಂತ ನನ್ನ ಭಾವನೆ ಸರ್.